ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವ್ ಕೂಡ ಅದೇ ಮನೆ ಹತ್ರ ಬಂದಿರ್ತಾನೆ, ಪ್ರೇಮ ಕೂಡ ಮಲಗಿಪುರಕ್ಕೆ ಬಂದಿರ್ತಾರೆ. ಸೊ ಇಬ್ಬರು ಹಾಗಾಗಿ ಮುಖಾಮುಖಿ ಆಗ್ತಾರೆ. ಆಗ ನೀವೇನಿಲ್ಲಿ ಅಂತ ಕೇಳಿದಾಗ ಇಬ್ಬರು ಮಾತಾಡ್ತಿರ್ಬೇಕಾರೆ ನಿಮ್ಗೊಂದು ಸತ್ಯ ಹೇಳಬೇಕು. ಏನು ಅಂತ ಹೇಳಿದ್ರೆ, ನಿಮ್ಮ ತಂದೆನ ಶ್ರೀನಿವಾಸ್ ಅವ್ರನ್ನ ನೋಡಿದೆ ನಾನು ಇಲ್ಲೇ ಕಣ್ಣಾರೆ ಅಂತ ಹೇಳ್ತೀನಿ. ನಿಮ್ಮ ತಂದೆ ಬದುಕಿದ್ದಾರೆ, ಸತ್ತೋಗಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ? ಹೌದು, ನಾವು ಫೋಟೋನು ಕೂಡ ಇಲ್ಲಿವರೆಗೂ ಒಂದು ದಿವಸನೂ ನೋಡೇ ಇಲ್ಲ. ಅದು ಹೇಗೆ ಗೊತ್ತು ನಮಗೆ? ಅವರೇ ಅಂತ ನಿಮ್ಗೆ ಹೇಗೆ ಗೊತ್ತು? ನನ್ನ ಹತ್ರ ಫೋಟೋ ಇದೆ, ಒಂದು ನಿಮಿಷ ಇರಿ ಅಂತ ಹೇಳ್ತಾರೆ. ಆ ಫೋಟೋ ನೋಡಿದರೆ ದಾಮಿನಿ ಕೈಲಿ ಸಿಕ್ಕಾಕೊಂಡಿರುತ್ತೆ. ದಾಮಿನಿ ಆ ಬ್ಯಾಗಿಂದ ಎತ್ಕೊಂಬಂದಿರ್ತಾಳೆ. ಆಗ ಸ್ನೇಹ ಮತ್ತು ದಾಮಿನಿ ಇಬ್ಬರು ಕೂಡ ನಾಗ್ತಿರ್ತಾರೆ. ಈ ಪ್ರೇಮ ನನ್ನನ್ನು ದಡ್ಡಿ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಈ ಮದುವೆ ಫೋಟೋ ನನಗೆ ಬ್ರಹ್ಮಾಸ್ತ್ರ, ಇನ್ಮೇಲೆ ನಮ್ಮದೇ ಆಟ ಅಂತ ನಾಗ್ತಿರ್ತಾಳೆ. ಪ್ರೇಮ ತೋರ್ಸೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ ತೆಗೆದು ಓಡೋಗ್ತಿರ್ತಾಳೆ. ಬ್ಯಾಗಲ್ಲಿ ನೋಡಿದರೆ ಇಲ್ಲ. ತೋರಿಸಿ ಪ್ರೇಮ ಅವರೇ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲೇ ಇತ್ತು, ಏನಾಯಿತು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಇದಿಷ್ಟು ನಾಳಿನ ಸಂಚಿಕೆ ಅಂದರೆ ಇವತ್ತಿನ ಸಂಚಿಕೆನ ನೋಡಿದ್ರೆ ಶ್ರೀನಿವಾಸ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಆಗ ಮಹಾದೇವ್ ಬಂದು, ಅಪ್ಪಾಜಿ ಸಾರಿ, ನೆನೆ ಮಾತಾಡ್ತಿದ್ದೋ ಕಾವ್ಯ ಬಂದ್ಲು, ಹೇಳಿ ನಿಮ್ಮೂರು ಯಾವುದು ಅಂತ ಹೇಳ್ತಾರೆ. ಅದೆಲ್ಲ ಬಿಡಪ್ಪ ಬೇಡ, ಯಾಕೆ ನಾನು ನಿಮ್ಮನ್ನ ಮಗ ಅಂತ ಅಂದ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ಹೇಳಲ್ಲ ಅಂತ ಹೇಳ್ತಾರೆ. ಇಲ್ಲಪ್ಪ ಹಾಗೇನಿಲ್ಲ, ಮತ್ತೆ ಹೇಳಿ ನಿಮ್ಮೂರು ಯಾವುದು? ನಮ್ಮೂರು ಮಲ್ಲಿಗೆಪುರ ಅಂತ ಹೇಳ್ತಾರೆ. ಏನು ಮಲ್ಲಿಗೆಪುರನ? ಅಯ್ಯೋ ನಾವು ನೀವು ಇನ್ನೂ ಇಷ್ಟೊಂದು ಆ ಥರ ಆದ್ವಿ, ಯಾಕಪ್ಪ? ನಮ್ಮೂರು ಅದ್ರ ಪಕ್ಕನೇ ಅಂತ ಹೇಳ್ತಾರೆ. ಹೌದಾ, ಒಳ್ಳೇದೇ ಆಯಿತು ಬಿಡು, ಹಾಗಾದರೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಏನು ಅಲ್ಲಿಗ? ಅಯ್ಯೋ ಬೇಡಪ್ಪ, ದಯವಿಟ್ಟು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಯಾಕಪ್ಪಾಜಿ ಇಷ್ಟೊಂದು ಭಯ ಪಡ್ತೀರಾ? ನಿಮ್ಮ ಮಗ ನಾನಿದ್ದೀನಿ ಆಯಿತಾ, ನಾನಿರೋವರೆಗೂ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಆಯಿತಾ, ಧೈರ್ಯವಾಗಿರಿ. ಆದಷ್ಟು ಬೇಗ ನಿಮ್ಮ ಕುಟುಂಬದ ಜೊತೆ ಸೇರಿಸೋ ಜವಾಬ್ದಾರಿ ನಂದು, ಧೈರ್ಯವಾಗಿರಿ ಆಯಿತಾ ಅಂತ ಹೇಳಿಬಿಟ್ಟು ಹೋಗೋಣ ಹೊರಡಿ ಅಂತ ಹೊಡ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ ಫುಲ್ ತಲೆ ಸುತ್ತು ಬಂದು ಹಾಗೆ ಕೂತ್ಬಿಡ್ತಾಳೆ. ನಂಗೆ ಆಗ್ತಿಲ್ಲ, ಯಾಕಿದು ಚೆನ್ನಾಗೇ ಇದ್ನಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಬಿಡ್ತಾಳೆ. ಆಗ ಪಂಚಮಿನೂ ಕೂಡ ಅಡುಗೆ ಮನೆಯಲ್ಲೇ ಇರ್ತಾಳೆ. ಅಮ್ಮ ಏನಾಯಿತು ಏನಾಯಿತು ಅಂತ ಕೇಳ್ತಾರೆ. ಯಾಕೋ ತುಂಬ ತಲೆ ಸುತ್ತುತ್ತಾ ಇದೆ ಅಂತ ಹೇಳ್ಬಿಟ್ಟು ಕೂರ್ತೇ ಬಿಡ್ತಾಳೆ. ಆಗ ಸ್ನೇಹನೂ ಬರ್ತಾಳೆ. ಅಯ್ಯೋ ಅತ್ತೆ ಏನಾಯಿತು? ತಲೆ ಸುತ್ತುತ್ತಾ ಇದೆ ತುಂಬ, ನಂಗೆ ನಡೆಯೋಕ್ಕೂ ಕೂಡ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಪಂಚಮಿ ಫುಲ್ ಹೊಳ್ತಿರ್ತಾಳೆ. ಅಯ್ಯೋ ಡಾಕ್ಟ್ರನ್ನ ಬರೋಳಿ ಅಂತ ಹೇಳ್ತಾರೆ. ಆಗ ದಾಮಿನಿ ಅಲ್ಲಿಗೆ ಬಂದುಬಿಟ್ಟು ನೋಡ್ತಾಳೆ. ಮಾತ್ರೆ ವರ್ಕ್ ಆಗ್ತಿದೆ, ಚೆನ್ನಾಗೇ ವರ್ಕ್ ಆಗ್ತದೆ, ಇನ್ನು ಸ್ವಲ್ಪ ದಿವಸದಲ್ಲಿ ಇವಳು ಅಂತ್ಯ ಗ್ಯಾರಂಟಿ ಅಂತ ಹೇಳ್ತಾಳೆ. ಆಗ ದಾಮಿನಿ ಯಾಕೆ ಗಾಬರಿ ಆಗ್ತಿದ್ದೀರಾ, ಏನಾಗಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಸ್ವಲ್ಪ ಬಿಸಿಲಿದೆಯಲ್ಲ ಹಂಗಾಗಿ ತಲೆ ಸುತ್ತಿರ್ಬೋದು ಅಂತ ಹೇಳಿದಾಗ ದಾಮಿನಿನೂ ಕೂಡ ಬೇಕು ಬೇಕು ಅಂತ ನಾಟಕ ಆಡ್ತಾಳೆ. ಏನು ಡಾಕ್ಟ್ರು ಕರ್ಸು ಅಂತ ಹೇಳ್ತಿದ್ಯಾ ಪಂಚಮಿ? ರಾಮನ ಅಕ್ಕನಿಗೆ ಈಗ ಮೈ ಹುಷಾರಿಲ್ಲ, ಬೇಡ ಅವ್ನು ಬಂದರೆ ಸರಿ ಇರಲ್ಲ, ನಡೀರಿ ರೂಮಳಿಗೆ ಮಲಗಿಸೋಣ. ಅಲ್ಲದೆ ಸ್ನೇಹ ಹೇಳ್ತಿರತ್ತೆ, ಸ್ವಲ್ಪ ಬಿಸಿಲಿದೆಯಲ್ಲ ಹಂಗಾಗಿ ತಲೆ ಸುತ್ತುತ್ತಿದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ, ಸಮಾಧಾನವಾಗಿರು ಅಂತ ಹೇಳ್ಬಿಟ್ಟು ಕಲ್ಯಾಣಿನ ಕರ್ಕೊಂಡೋಗಿ ರೂಮಿಗೆ ಮಲಗಿಸ್ತಾಳೆ. ಇನ್ನೊಂದು ಕಡೆ ಮಹಾದೇವ್ಗೆ ಗೊತ್ತೇ ಇರಲ್ಲ, ಪಿ ಜಿ ಮುಂದೆ ಬಂದು ನಿಂತಿರ್ತಾಳೆ. ಆಗ ಕಾವ್ಯ ಅದನ್ನು ಬಂದು ನೋಡ್ತಾಳೆ. ಮಹಾದೇವ ನೀನು ಇಲ್ಲಿ ಅಂತ ಮಾತಾಡ್ಸೋಕ್ಕೆ ಅಂತ ಹೇಳಿಬಿಡ್ತಾರೆ. ಮಹಾದೇವ ನೀನು ಇಲ್ಲಿ? ಹೌದು ಮಹಾದೇವನೇ ಬಂದಿರೋದು, ಯಾಕೆ ಇಲ್ಲಿ ಏನಾದ್ರು ನಿಂತ್ಕೊಳ್ಳೋಕೆ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಕೇಳ್ತಾಳೆ. ಹೇಳೋ ಏನು ಕೊಬ್ಬು ಅಹಂಕಾರ ಜಾಸ್ತಿನೇ ಇದೆ. ಹೌದಮ್ಮ, ಹುಟ್ಟಿದ ಗುಣ ಎಲ್ಲರೂ ಸುಟ್ಟರು ಹೋಗುತ್ತಾ, ಹಾಗಾಗಿ ನಾವು ಇರೋದೇ ಹಿಂಗೆ ಅಂತ ಹೇಳ್ತಾರೆ. ನೀನೇನು ಹಿಂಗಾಗ್ಬಿಟ್ಟಿದ್ಯಾ, ಒಳ್ಳೆ ತಿನ್ನೋಕ್ಕೂ ಗೊತ್ತಿಲ್ಲ, ಉಟ್ಕೊಳ್ಳೋಕ್ಕೂ ಬಟ್ಟೆ ಇಲ್ಲ ಅನ್ನಂಗಿದೆಯಾ, ಏನು ಮನ್ಸು ಚೇಂಜ್ ಮಾಡ್ದೆ ಏನೋ ಅಂತ ಹೇಳ್ತಾರೆ. ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಕೇಳ್ತಾರೆ ಕಾವ್ಯ. ಅಯ್ಯೋ ನೀನು ನೋಡೋಕೆ ಬಂದೆ, ಏನು ನನ್ನನ್ನು ಹಂಗಂತ ಅನ್ಕೋಬೇಡ, ನಾನು ಬಿಸ್ನೆಸ್ ಮ್ಯಾನ್ ಅಮ್ಮ, ಎಲ್ಲಿ ಬೇಕಾದರೂ ಓಡಾಡ್ತೀನಿ, ಅದನ್ನು ಕೇಳೋಕೆ ನೀನು ಯಾರು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ನಿಂಗಿನ್ನೂ ಪೊಗರು ಕಮ್ಮಿನೇ ಆಗಿಲ್ಲ ಅಂತ ಹೇಳ್ತಾರೆ. ಏನಿದು ಇಷ್ಟೊಂದು ಬಡವಾಗಿ ಹೋಗಿದ್ಯಾ, ತಿನ್ನೋಕ್ಕೂ ಗೊತ್ತಿಲ್ದಂಗೆ, ನಡಿ ಮೊದಲು ಈ ಓದೋದನ್ನೆಲ್ಲ ಬಿಟ್ಬಿಟ್ಟು ಕಾಯೋತಿರೋ, ನಮ್ಮೂರಿಗೆ ಕರ್ಕೊಂಡು ಹೋಗ್ತಿರ್ತೀನಿ ಅಂತ ಹೇಳ್ತಾರೆ. ನೋಡು ನನಗೆ ನಿನ್ನ ಮೇಲೆ ಅದಕ್ಕೆ ನನಗೆ ಸಿಟ್ಟು ಗೊತ್ತಾಯ್ತಾ, ನಾನು ಖಂಡಿತ ಊರಿಗೆ ಬರಲ್ಲ, ನೀನು ಹೇಳ್ದಂಗೆ ನಾನು ಕೇಳ್ಕೊಂಡು ಬಿದ್ದಿರೋಕ್ಕಾಗಲ್ಲ, ಹೆಣ್ಮಕ್ಳು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಬಿಟ್ಟಿಯ ಮಹಾದೇವ, ನಾನು ಸಾಧನೆ ಮಾಡೇ ಮಾಡ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ ಹೇಳ್ಕೊತೀನಿ. ಹೌದಾ, ನೋಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾವ್ಯ ಹೊರಟೋಗ್ತಾಳೆ. ಆಗ ಶ್ರೀನಿವಾಸ ಅದನ್ನೆಲ್ಲ ನೋಡ್ಕೊತೀನಿ. ಯಾಕಪ್ಪ ಕಿಟ್ಲೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ನನ್ನ ಮೇಲಿರೋ ಕೋಪಕ್ಕೆ ಇನ್ನೂ ತುಂಬ ಚೆನ್ನಾಗಿ ಓದ್ತಾಳೆ ಬಿಡಿ, ಈ ಅವತಾರ ಒಂದಿನ ಗೊತ್ತಾಗುತ್ತೆ, ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಶ್ರೀನಿವಾಸ್ ಮತ್ತು ಮಹಾದೇವ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಇನ್ನೊಂದು ಕಡೆ ಪಂಚಮಿ ಪ್ರೇಮಗೆ ಹೇಳ್ತಿರ್ತಾಳೆ, ಹತ್ತೆಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಏನೋ ಹತ್ತೆಗೆ ಹುಷಾರಿಲ್ವಾ, ನಡೆದಿಡೋಕ್ಕೂ ಆಗ್ತಿಲ್ವಾ, ಏನಾಯಿತು ಮತ್ತೆ ತಲೆ ಸುತ್ತಿದೆ, ಮಾತ್ರೆ ಎಲ್ಲ ಚೇಂಜ್ ಮಾಡಿದ್ನಲ್ಲ, ನೀನು ಮೊದಲು ಆ ದಾಮಿನಿ ಇಲ್ದಿರೋ ಟೈಮ್ ನೋಡಿಕೊಂಡು ಮಾತ್ರೆ ಚೇಂಜ್ ಆಗಿದೆಯಾ ಏನೋ ಅಂತ ಫಸ್ಟು ನೋಡು. ದಾಮಿನಿ ಚೇಂಜ್ ಮಾಡಿರ್ತಾಳೆ, ಅದಕ್ಕೆ ಈ ರೀತಿ ಆಗಿದೆ ಅತ್ತೆಗೆ ಅನಿಸುತ್ತೆ, ನೀನು ಅಳ್ಬೇಡ ಹೋಗು ಒಳಗಡೆ ಅಂತ ಕಳಿಸ್ತಾರೆ. ಆಗ ಶ್ರೀಧರ್ ಬರ್ತಾರೆ. ಯಾಕಮ್ಮ ಮಗಳೇ ಚೆನ್ನಾಗಿದೆಯಾ, ನನ್ನನ್ನು ಯಾಕೆ ಬರೋಳ್ದೆ, ಅರ್ಜೆಂಟಲ್ಲಿ ಮಿಲ್ಲಲ್ಲಿ ಸ್ವಲ್ಪ ನನಗೆ ಕೆಲಸ ಇತ್ತಮ್ಮ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾರೆ. ಪರವಾಗಿಲ್ಲ ಮಾವ, ಯಾಕಮ್ಮ, ಏನು ಹೆಲ್ಪ್ ಬೇಕು ಹೇಳು ಅಂತ ಹೇಳ್ತಾರೆ. ನಮಗೆ ನೀವು ಫಸ್ಟ್ ಇದ್ದಂಥ ಹಳೆ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಏನು ಹಳೆ ಮನೆಗೆ? ಹೌದು ಮಾವ ಅಂತ ಹೇಳ್ತಾರೆ. ಯಾಕೆ ಏನು ಅಂತ ಕಾರಣ ಕೇಳಿಬಿಡಿ, ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಮಹಾದೇವನು ಕೂಡ ಶ್ರೀನಿವಾಸ ಅಲ್ಲಿಗೆ ಮಲ್ಲಿಗೆಪುರಕ್ಕೆ ಕರ್ಕೊಂಬಂದಿರ್ತಾರೆ. ಆಗ ಮಹಾದೇವ ಆ ಮನೆನ ನೋಡಿದ ತಕ್ಷಣ ಸ್ವಲ್ಪ ಅವನಿಗೂ ಮನಸ್ಸಲ್ಲಿ ಏನೋ ಕಾಸೆ ಆಗುತ್ತೆ. ನಾನು ಇಲ್ಲಿ ಎಲ್ಲೋ ಬಂದಿದ್ದೀನಲ್ಲ, ನಾನು ಇಲ್ಲೆಲ್ಲ ಆಟ ಆಡಿದ್ದೀನಿ ಅಂತ ಅವನ ಮನಸ್ಸಿಗೂ ಕೂಡ
ಅನಿಸ್ತಾ ಇರುತ್ತೆ. ಆಗ ಶ್ರೀನಿವಾಸು, ಹೌದು ನಾವು ಕಲ್ಯಾಣಿ ಇಲ್ಲಿ ಬದುಕಿದ್ದು ಮನೆ ಇದು, ನಮ್ಮ ಮನೆ ಇದು, ನಮ್ಮ ಮಕ್ಕಳು ನಾವು ಎಲ್ಲ ಸಂಸಾರ ಮಾಡಿದಂಥ ಮನೆ, ಈಗ ಅಯ್ಯೋಯ್ಯೋ ಈ ರೀತಿ ಇಷ್ಟೊಂದು ಪಾಳು ಬಿದ್ದಿದೆಯಲ್ಲಪ್ಪ, ನೋಡಿದರೆ ಹೊಟ್ಟೆ ಒಳಗೆ ಕಳ್ಳು ಚುರುಕಂತ ಇದೆ, ಇದನ್ನು ನೋಡಿಕೊಂಡು ನಾನು ಇನ್ನೂ ಬದುಕಿದ್ದೀನ ಅಂತಾರೆ. ಮಹಾದೇವನಿಗೆ ಸ್ವಲ್ಪ ಹಾಗೆ ಮನಸ್ಸಲ್ಲಿ ಕಸಿಬಿಸಿ, ಈ ಮನೆ ಮರ ಎಲ್ಲ ನೋಡ್ತಿದ್ರೆ ಏನೋ ನೆನಪು ಬರ್ತಿದೆಯಲ್ಲ, ಯಾಕೆ ಇಷ್ಟೊಂದು ಮನಸ್ಸಿಗೆ ಕಸಿಬಿಸಿ ಆಗ್ತಿದೆಯಲ್ಲ, ಮೋಸ್ಟ್ಲಿ ಭ್ರಮೆ ಇರಬೇಕು, ಯಾವಾಗಲೂ ಇಲ್ಲಿಗೆ ಬಂದಿದ್ದೀನಿ ಅಂತ ಅವನು ಅನ್ಕೋತಾನೆ. ಆಗ ಮಹಾದೇವ ಪ್ರೇಮನ ಕರ್ಕೊಂಡು ಬರ್ತಾನೆ ಶ್ರೀಧರು. ಆಗ ನೋಡಮ್ಮ, ಅದೇ ಹಳೆ ಮನೆ, ನಾವು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಇದ್ದಿದ್ದಂತಹ ಅದೇ ಮನೆ ಕಣಮ್ಮ, ನಾವು ಬಾಳೆ ಬದುಕಿದ ಮನೆ ಅಂತ ಹೇಳ್ತಾರೆ. ಯಾಕೆ ಅಲ್ಲಿಗೆ ಹೋದ್ರಿ ಅಂತ ಪ್ರೇಮ ಕೇಳಿದಾಗ, ನಮ್ಮ ಅಣ್ಣ ಇದ್ದಕ್ಕಿದ್ದಂಗೆ ಕಾಣಿಸ್ಲಿಲ್ಲ, ಹಾಗಾಗಿ ಅವ್ರ ಕೊರಕೆಲ್ಲೇ ಅದಕ್ಕೇನೋ ಕೂಡ ಹಾಸಿಗೆ ಹಿಡ್ದಿದ್ರು, ಹಂಗಾಗಿ ಅವ್ರನ್ನೂ ಎಲ್ಲಿ ಕಳ್ಕೊಬಿಡ್ತೀವೋ ಅಂತ ಅಂದ್ಬಿಟ್ಟು ನಾವು ಈ ಊರನ್ನ ಬಿಟ್ಬಿಟ್ಟೋ ಕಣಮ್ಮ ಅಂತ ಹೇಳ್ತಾರೆ. ಹೌದು, ನೀನು ಯಾಕೆ ಇಲ್ಲಿ ಕರ್ಕೊಂಬಂದೆ? ಅದು ಏನಿಲ್ಲ ಮಾವ, ಹಾಗೆ ಕ್ಯೂರಿಯಾಸಿಟಿಗೆ ನೋಡೋಣ ಶ್ರೀನಿವಾಸದ ಮಾವನ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶ್ರೀನಿವಾಸು ಒಳಗಡೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಿರ್ಬೇಕಾದ್ರೆ ಮಹಾದೇವ, ನನಗೊಂದು ಕಾಲ್ ಬರ್ತೈತೆ ಅಪ್ಪಾಜಿ, ನಾನು ಕಾವ್ಯನ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಆಗ ಶ್ರೀನಿವಾಸು ಡೋರ್ ತೆಗೆದು ಒಳಗಡೆ ಬರ್ತಾರೆ. ನಿಜವಾಗ್ಲೂ ಈ ಮನೆ ನೋಡ್ತಿದ್ರೆ ಕಳ್ಚರು ಕಂತಿದೆ, ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲರೂ ಕೂಡ ಇದೇ ಮನೇಲಿ ವಾಸ ಆಗಿದ್ದು, ಅಯ್ಯೋ ದೇವ್ರೇ ಅಂತ ಹೇಳ್ತಾರೆ. ಆಗ ಶ್ರೀಧರ್ನ ಕರೀತಾನೆ, ಬನ್ನಿ ಮಾವ ಹೋಗೋಣ ಅಂತ. ಆಗ ನಾನು ಬರಲ್ಲ, ನಂಗೆ ತುಂಬ ಬೇಜಾರಾಗುತ್ತಮ್ಮ, ನೀನೇ ಹೋಗು ಅಂತ ಹೇಳಿಬಿಟ್ಟು ಪ್ರೇಮನ ಕಳಿಸ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಪ್ರೇಮ ಆ ಮನೆ ಒಳಗಡೆ ಹೋಗಿ ಅಂತ ಬರ್ತಿರ್ತಾರೆ. ಇನ್ನೊಂದು ಕಡೆ ಶ್ರೀನಿವಾಸು ಆ ಮನೆ ಒಳಗಡೆ ಬಂದು ಒಂದೊಂದು ನೆನಪುಗಳನ್ನು ಕೂಡ ನೆನೆಸ್ಕೊತಾ ಇರ್ತಾರೆ. ಹೌದು, ನನ್ನ ಮಕ್ಕಳು ಇಲ್ಲಿ ಆಟ ಆಡ್ತಿದ್ರು, ಇಲ್ಲಿ ಕಾರಲ್ಲಿ ಹೋಗ್ತಿದ್ದು, ನಾನು ನನ್ನ ಕಲ್ಯಾಣಿ ಇಬ್ಬರು ಕೂಡ ಇದರೊಳಗೆ ಸಂಸಾರ ಮಾಡಿದ್ವಿ ಅಂತ ಹೇಳಿ ಎಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾಳೆ. ನಿಜವಾಗ್ಲೂ ನಾನು ಎಂಥ ಪಾಪಿ, ನನ್ನ ಹೆಂಡ್ತಿನ ನನ್ನ ಮಕ್ಕಳನ್ನ ಬಿಟ್ಬಿಟ್ಟು ಹೊಟ್ಟೋದ್ನಲ್ಲ, ನಿಜವಾಗ್ಲೂ ನಾನು ಬದುಕಿರಬಾರ್ದಾದಿತ್ತು, ನನ್ನ ಕಲ್ಯಾಣಿ ನೆನಪಲ್ಲೇ ನಾನು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಆ ಒಂದೊಂದು ಮನೆಯಲ್ಲಿರುವಂಥ ವಸ್ತುಗಳು, ಕಂಬಗಳು ಎಲ್ಲನೂ ಕೂಡ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ನನ್ನ ಮಕ್ಕಳು, ಮಹಾದೇವ, ನನ್ನ ಮಗಳು ಎಲ್ಲರೂ ಎಲ್ಲಿದ್ದಾರೋ ಹೇಗಿದ್ದಾರೋ ಇವಾಗ ಗೊತ್ತಾಗ್ತಿಲ್ವಲ್ಲ, ಅಯ್ಯೋ ದೇವರೇ ಅಂತ ಹೇಳಿ ಶ್ರೀನಿವಾಸು ಮನೆ ನೋಡಿ ಅಳ್ತಿರ್ತಾನೆ. ಅದೇ ಟೈಮ್ಗೆ ಪ್ರೇಮನು ಕೂಡ ಒಳಗಡೆ ಬರ್ತಾರೆ. ಹೌದು, ಯಾರೋ ನಿಂತಿದ್ದಾರೆ ಅಲ್ಲಿ, ಕೇಳಬೇಕು ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಹೊರಗಡೆ ಬಂದು ಕೇಳ್ತಾರೆ. ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಕಲ್ಯಾಣಿ ಅಂತ ಇಬ್ಬರು ಮಕ್ಕಳಿದ್ರು, ಅವರೆಲ್ಲರೂ ಎಲ್ಲೋದ್ರು ಅಂತ ಗೊತ್ತಾ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ, ಈ ಮನೇಲಿ ವಾಸ ಇದ್ದರು ಅಂತ ಗೊತ್ತು, ಆದರೆ ಅವರು ಎಲ್ಗೋ ಊರು ಬಿಟ್ಟು ಹೊಟ್ಟೋದ್ರು ಅಂತ ಅನಿಸುತ್ತೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸು, ಇನ್ನೂ 4-5 ಜನನ ಕೇಳೋಣ ತಡಿ ಅಂತ ಹೇಳಿಬಿಟ್ಟು ಅಲ್ಲೇ ಯಾರಾದರೂ ಇರ್ತಾರಾ ಅಂತ ನಿಂತ್ಕೊಂಡು ನೋಡ್ತಿರ್ತಾರೆ. ಪ್ರೇಮನೂ ಕೂಡ ಅದೇ ಟೈಮ್ಗೆ ಒಳಗಡೆ ಬರ್ತಾಳೆ. ಇಲ್ಲಿ ನನ್ನ ಮಾವನ ಕ್ಲೂ ಸಿಗಂಗೆ ಮಾಡು ದೇವ್ರೆ, ಈಗ ಗೊತ್ತಾದರೆ ನಮ್ಮ ಮಾವನ ಸುಳಿವು ಆ ಧಾಮಿನಿ ಬಗ್ಗೆ ಎಲ್ಲ ಪೂರ್ತಿ ವಿಷಯ ಆಗುತ್ತೆ, ನಮ್ಮ ಅತ್ತೆಗೆ ಯಾಕೆ ಹಿಂಗೆ ಕಾಟ ಕೊಡ್ತಿದ್ದಾಳೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋ ಅಷ್ಟರೊಳಗೆ ಶ್ರೀನಿವಾಸು ಕರೆಕ್ಟಾಗಿ ಬಾಗಿಲ ಹತ್ರ ನಿಂತಿರ್ತಾಳೆ. ಆಗ ಪ್ರೇಮ ಅದನ್ನು ನೋಡ್ತಾರೆ. ಅಯ್ಯೋ, ಅಲ್ಲಿ ಯಾರೋ ನಿಂತಿದ್ದಾರಲ್ಲ, ಡೋರ್ ಬೇರೆ ಓಪನ್ ಆಗಿದೆ, ತಡಿ ಅವ್ರನ್ನೇ ವಿಚಾರಿಸ್ತೀನಿ ಈ ಮನೆ ಬಗ್ಗೆ, ಅವ್ರಿಗೂ ಏನಾದರೂ ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾಳೆ. ಅಷ್ಟರೊಳಗೆ ಶ್ರೀನಿವಾಸು ಕೂಡ ಮುಂದುಗಡೆ ಆಗ್ತಾರೆ. ಅಯ್ಯೋ ಹೊರಟೆ ಹೋದ್ರಲ್ಲ ಅಂತ ಹೇಳ್ಬಿಟ್ಟು ಪ್ರೇಮನು ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾಳೆ. ಶ್ರೀನಿವಾಸು ಹಾಗೆ ಸುತ್ತ ಹಾಗೆ ತಿರ್ಕೊಂಡು ನೋಡ್ತಾ ಇರ್ತಾಳೆ. ಅದು ನೋಡಿದ್ರೆ ನಿಜವಾಗ್ಲೂ ಶ್ರೀನಿವಾಸೇ ಆಗಿರ್ತಾರೆ. ಪ್ರೇಮಗೆ ಕನ್ಫ್ಯೂಸ್ ಆಗೋಗುತ್ತೆ, ಇದೇನಪ್ಪ ಇದು, ಮಾವನೇ, ಶ್ರೀನಿವಾಸ್ ಮಾವನೇ, ಹೌದು ಅವರು ಬದುಕಿದ್ದಾರೆ ನಿಜವಾಗ್ಲೂ, ಹೌದು ಅವಳು ದಾಮಿನಿ ಫೋಟೋದಲ್ಲಿ ತೋರಿಸಿರುವಂತಹ ವ್ಯಕ್ತಿ ಅವರೇನೆ, ಅಂದರೆ ಮಾವ ಬದುಕಿದ್ದಾರೆ. ಅಯ್ಯೋ, ನನಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆಯಲ್ಲ, ಹಂಗಾರೆ ಶ್ರೀನಿವಾಸ್ ಮಾವ ಇನ್ನೂ ಬದುಕಿದ್ದಾರೆ, ಇಲ್ಲೇ ಇದ್ದಾರೆ, ನಿಜವಾಗ್ಲೂ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರೇಮ ಜೋರಾಗಿ ಅವ್ರ ಹಿಂದೆನೇ ಕೂಗ್ತಾ ಇರ್ತಾಳೆ. ಅವರು ನಿಲ್ಲೋದೆಲ್ಲ ಮುಂದೆ ಹೊರಟೋಗ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ.